10th 90% CBSE ಅಲ್ಲಿ. ಓಕೆ, ಯಾವ ಥರ ನೀವು ಸ್ಟಡಿ ಮಾಡ್ತಾ ಇದ್ರಿ, ಯಾವ ಥರ ಪ್ಲಾನಿಂಗ್ ಇತ್ತು ನಿಮ್ದು ಅಂತ ಹೇಳಿ? MBBS ಮಾಡೋಕನ್ನ ಡ್ರೀಮ್ ಇತ್ತು. ಓಕೆ. ಹಾಂ, ದಾವಣಗೆರೆಯಲ್ಲಿ ಹುಟ್ಟಿದ್ದು, ಹುಬ್ಳಿಯೊಳಗೆ ಎಜುಕೇಷನ್ ಮಾಡಿದ್ದು. ಟೀಚಿಂಗ್ಸ್ ಬಗ್ಗೆ ಓಕೆ, ವೀಕ್ಷಕರಿಗೆ ನೀವು ಏನಂತ ಹೇಳ್ತೀರಾ? ಆಮೇಲೆ ಸೊ ನಮಗೊಂದು ಧೈರ್ಯ ಬರುತ್ತೆ ಎಕ್ಸಾಮ್ ಬರೀಲಿಕ್ಕೆ. ಓಕೆ, ಕಾಲೇಜಲ್ಲಿ ಇರ್ತಕ್ಕಂಥ ಟೀಚಿಂಗ್ಗೆ ನೀವು ಕ್ಲಾಸಸ್ ತೊಗೊಂಡು ಟೀಚಿಂಗ್ ಏನು ಡಿಫ್ರೆನ್ಸ್ ಆಗ್ತದೆ ನಿಮಗೆ? PW ಕೋಚಿಂಗ್ ಒಳಗೆ ಲೈಕ್ ಪ್ರೀವಿಯಸ್ ಇಯರ್ ಎಲ್ಲ ಸಾಲ್ವ್ ಮಾಡಿಸ್ತಿದ್ರು. ಈ ಎಜುಕೇಷನ್ ಲೈಫಲ್ಲಿ ಸ್ವಲ್ಪ ಡಿಫಿಕಲ್ಟ್ ಟೈಮ್ ಅಂತ ಯಾವ್ದು ಅನ್ಸುತ್ತೆ? ನಾನು 5th ಮಟ್ಟ ಅಷ್ಟೇ ಹೇಳ್ಕೊಟ್ಟೆ ರೀ. ಆಮೇಲಿಂದೆಲ್ಲ ಅಕ್ಕಿನೇ ಅವಳೊಬ್ಬಳೇ ಮಾಡ್ಕೊತಿದ್ದಾಳೆ. ಅವಳು ಅಚೀವ್ಮೆಂಟ್ ಮಾಡೋದ್ರಿಂದ ನಾವು ಸಹ ಕೂಡ ಅವಳಿಗೆ ಫುಲ್ ಸಪೋರ್ಟ್ ಆಗಿ ನಾವು ಸಹ ಕೂಡ ಹೆಲ್ಪ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಕೆಲಸ ಅಂದರೆ ಅವಳಿಗೆ ಆಗಿ ಬರೋದಿಲ್ಲ, ಸೋಮಾರಿ ಇದ್ದಾಳೆ. ಉಳಿದಿದ್ರಾಗೆಲ್ಲ ಗುಡ್ ಗರ್ಲ್ ಇದ್ದಾಳೆ. ನಿಮ್ದು ಜರ್ನಿ ಸರ್ ಹೇಗಿತ್ತು? ನಿಮ್ದು ಬಾಲ್ಯದಿಂದ ನೀವು ಏನು ಮಾಡ್ತಾ ಇದ್ರಿ? ರಷ್ಯಾದೊಳಗೆ ನಮ್ಮ ಪಾಟೀಲ್ ಸರ್ನ ಸಹ ಕೂಡ ಪ್ರೊಫೆಸರ್ ಅದಾರ. ಅಲ್ಲೂ ಫಸ್ಟ್ ಬಂದಿದ್ದಾಳೆ ರೀ, ಸರ್ಟಿಫಿಕೇಟ್ ತೊಗೊಂಬಂದಿದ್ದಾರೆ ಅವರಿಬ್ಬರು ಅಣ್ಣ ತಂಗಿ. ಆಮೇಲೆ ಹೇಳಿದ್ದೆಲ್ಲ ಮಾತು ಕೇಳ್ತಾಳೆ. ಅವಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ನಾವು ನೀಡುತ್ತಿದ್ದೇವೆ.